ಏನು ಹೊಸ ವರ್ಷಾಚರಣೆಗೆ ಬ್ರಿಗೇಡ್ ರಸ್ತೆ ಅಕ್ಷರಶಃ ಸಿದ್ಧ ಆಗಿರ್ತಕ್ಕಂಥದ್ದು. ಇದರ ಒಂದು ಭದ್ರತೆ ಪರಿಶೀಲನೆ ಮಾಡೋದಕ್ಕೆ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ತೆಕ್ಕಣನ್ ಅವರು ಇಲ್ಲಿಗೆ ಬಂದಿರತಕ್ಕಂಥದ್ದು. ಅವರನ್ನ ಮಾತಾಡಿಸ್ತಾ ಹೋಗೋಣ, ಹೇಗಿದೆ ಭದ್ರತಾ ವಿಚಾರಗಳು ಅಂತೇಳಿ. ಸರ್, ಎರಡನೇ ಬಾರಿಗೆ ಬ್ರಿಗೇಡ್ ರಸ್ತೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಒಂದು ಹೊಸ ವರ್ಷಾಚರಣೆ ಆಗ್ತಾ ಇರ್ತಕ್ಕಂಥದ್ದು. ಹೇಗಿದೆ ಸರ್ ಭದ್ರತಾ ವಿಚಾರ? 2025 ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ವಿಭಾಗದ ಪ್ರಮುಖ ಸ್ಥಳಗಳಾಗಿರ್ತಕ್ಕಂಥ ಎಂ ಜಿ ರಸ್ತೆ, ಬ್ರಿಗೇಡ್ ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ಗಳಲ್ಲಿ ನಾವು ವ್ಯಾಪಕವಾದ ಭದ್ರತಾ ವ್ಯವಸ್ಥೆಯನ್ನು ನಿಯೋಜನೆ ಮಾಡಿಕೊಂಡಿದ್ದು ಸುಮಾರು 2,000 ಜನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೇವೆ. ಬರ್ತಕ್ಕಂಥ ಸಾರ್ವಜನಿಕರಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಬ್ರಿಗೇಡ್ ರೋಡಲ್ಲಿ ಹೆಣ್ಮಕ್ಳಿಗೋಸ್ಕರನೇ ಸಪ್ರೇಟಾಗಿ ಎಂಟ್ರಿ ಕೊಡ್ತಾ ಇದ್ದೆವು. ಏನು ಸಾರ್ವಜನಿಕರು ಮಯೋ ಹಾಲ್ ಜಂಕ್ಷನ್ ಹಾಗೂ ಅನಿಲ್ ಕುಂಬೇರ್ ವೃತ್ತದಿಂದ ಎಂ ಜಿ ರೋಡ್ ಮಾರ್ಗವಾಗಿ ಬಂದು ಬ್ರಿಗೇಡ್ ರೋಡಿಂದ ಎಂಟ್ರಿಯಾಗಿ ಏಕಮುಖವಾಗಿ ಚಲಿಸಿ ಒಪೆರಾ ಜಂಕ್ಷನಿಂದ ಎಕ್ಸಿಟ್ ಆಗಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಬ್ಯಾರಿಕೇಡಿಂಗ್ ಮಾಡ್ಕೊಂಡಿದ್ದು, DFMD ಅಳವಡಿಸ್ಕೊಂಡಿದ್ದೇವೆ. ಅದರ ಜೊತೆಗೆ 400 CCTV ಕ್ಯಾಮ್ರಾಗಳನ್ನ ಅಳವಡಿಸ್ಕೊಂಡಿದ್ದು, 2 ಸ್ಟೇಷನ್ ವ್ಯಾಪ್ತಿಗಳಲ್ಲಿ 400 CCTVಯನ್ನು ಡಿವೈಡ್ ಮಾಡಿಕೊಂಡು 2 ಕಂಟ್ರೋಲ್ ರೂಮನ್ನು ಕೂಡ ತರಿಸಿದ್ದು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಾಗ ಸೂಕ್ತ ಭದ್ರತೆಯನ್ನು ಮಾಡ್ಕೊಂಡಿದ್ದೇವೆ. ಸರ್, ಎಷ್ಟು ಗಂಟೆವರೆಗೂ ಅವಕಾಶ ಇರುತ್ತೆ ಬ್ರಿಗೇಡ್ ಮತ್ತು MG ರಸ್ತೆ ಚರ್ಚ್ ಸ್ಟ್ರೀಟ್ಗಳಲ್ಲಿ ಇರೋದಕ್ಕೆ, ಮತ್ತು ಎಷ್ಟು ಗಂಟೆಗೆ ಕಟ್ಟುನಿಟ್ಟಾಗಿ ಹೋಗಬೇಕು ಅಂತಂದೇಳಿ ಸೂಚನೆ ಕೊಡುವಂಥ? ಈಗ ಏನು 1 ಗಂಟೆವರೆಗೂ ಅವಕಾಶ ಇದ್ದಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ 1 ಗಂಟೆವರೆಗೂ ಎಲ್ಲ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲದೆ ಮಾಡೋಕ್ಕೆ ಅವಕಾಶ ಇದೆ. ತದನಂತರ ಜನರು ತಮ್ಮ ಒಂದು ಸೆಲೆಬ್ರೇಷನ್ ಆದ ನಂತರ ತಮ್ಮ ಮನೆಗೆ ತೆರಳಬೇಕಾದ್ರೆ ಬೇರೆಯವರಿಗೆ ತೊಂದರೆ ಕೊಟ್ಟು ಬೇರೆಯವರಿಗೆ ಕಿಚ್ಚಾಯಿಸೋದಾಗಲಿ, ಬೇರೆಯವರಿಗೆ ತೊಂದರೆ ಕೊಡೋದು ಮಾಡಬೇಡ ಅಂತ ಬಿಟ್ಟು ಹೇಳ್ತೇವೆ. ಏನಾದರೂ ಆ ಥರ ತೊಂದರೆ ಕೊಂಡು ಬಂದರೆ ಹತ್ತಿರದಲ್ಲಿರ್ತಕ್ಕಂಥ ಪೊಲೀಸರಿಗೆ, ಸಿಬ್ಬಂದಿಗಳಿಗೆ ಮಾಹಿತಿ ನೀಡಬೇಕು. ಮತ್ತು ನಮ್ಮ ಒಪೆರಾ ಜಂಕ್ಷನ್ ಇರ್ತಕ್ಕಂಥ ಪೊಲೀಸ್ QSಗೆ ಮಾಹಿತಿ ನೀಡಬೇಕಂತ ಕೇಳ್ಕೊಳ್ತೇವೆ. ಸರ್, 2025ಕ್ಕೆ ಇಲ್ಲಿಗೆ ಸಂಭ್ರಮಾಚರಣೆಗೆ ಬರೋ ಜನರಿಗೆ ಅಂತಿಮವಾಗಿ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಸಂದೇಶ ಏನು? ಎಲ್ಲ ಸಾರ್ವಜನಿಕರಿಗೂ 2025 ಸಾಲಿನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾವ ರೀತಿ ನೀವು ಹೊಸ ವರ್ಷ ಆಚರಣೆ ಮಾಡ್ತಾ ಇರ್ತೀರೋ, ನಿಮ್ಮ ಆಚರಣೆ ಬೇರೆಯವರಿಗೆ ತೊಂದರೆ ಆಗಬಾರ್ದು. ನಿಮ್ಮ ಆಚರಣೆ ನಿಮಗೆ ಸೀಮಿತವಾಗಿರಲಿ. ಬೇರೆಯವ್ರಿಗೆ ತೊಂದರೆ ಕೊಟ್ಟು ಆಚರಣೆ ಮಾಡೋದ್ರಲ್ಲಿ ಅರ್ಥ ಬರೋದಿಲ್ಲ. ಹೊಸ ವರ್ಷ ತಮಗೆಲ್ಲರೂ ಒಳ್ಳೆಯದು ಮಾಡಲಿ ಅಂತ ತಿಳಿಸುತ್ತೇನೆ. ದಯವಿಟ್ಟು ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕಾರ ನೀಡ್ತಾ ಇದ್ದಾರೆ. ಇದೇ ರೀತಿಯ ಸಹಕಾರ ನೀಡಿ ನಮ್ಮ ಕರ್ನಾಟಕ ಪೊಲೀಸ್ ಏನು ಸಿಬ್ಬಂದಿ ಇದ್ದಾರೆ ಅವರಿಗೆ ನಾವು ಸಹಕಾರ ನೀಡಬೇಕಂತೇಳಿ ಕೋರ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನು ಹೊಸ ವರ್ಷಾಚರಣೆಗೆ ಬ್ರಿಗೇಡ್ ರಸ್ತೆ ಅಕ್ಷರಶಃ ಸಿದ್ಧ ಆಗಿರ್ತಕ್ಕಂಥದ್ದು. ಇದರ ಒಂದು ಭದ್ರತೆ ಪರಿಶೀಲನೆ ಮಾಡೋದಕ್ಕೆ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ತೆಕ್ಕಣನ್ ಅವರು ಇಲ್ಲಿಗೆ ಬಂದಿರತಕ್ಕಂಥದ್ದು. ಅವರನ್ನ ಮಾತಾಡಿಸ್ತಾ ಹೋಗೋಣ, ಹೇಗಿದೆ ಭದ್ರತಾ ವಿಚಾರಗಳು ಅಂತೇಳಿ. ಸರ್, ಎರಡನೇ ಬಾರಿಗೆ ಬ್ರಿಗೇಡ್ ರಸ್ತೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಒಂದು ಹೊಸ ವರ್ಷಾಚರಣೆ ಆಗ್ತಾ ಇರ್ತಕ್ಕಂಥದ್ದು. ಹೇಗಿದೆ ಸರ್ ಭದ್ರತಾ ವಿಚಾರ? 2025 ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ವಿಭಾಗದ ಪ್ರಮುಖ ಸ್ಥಳಗಳಾಗಿರ್ತಕ್ಕಂಥ ಎಂ ಜಿ ರಸ್ತೆ, ಬ್ರಿಗೇಡ್ ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ಗಳಲ್ಲಿ ನಾವು ವ್ಯಾಪಕವಾದ ಭದ್ರತಾ ವ್ಯವಸ್ಥೆಯನ್ನು ನಿಯೋಜನೆ ಮಾಡಿಕೊಂಡಿದ್ದು ಸುಮಾರು 2,000 ಜನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೇವೆ. ಬರ್ತಕ್ಕಂಥ ಸಾರ್ವಜನಿಕರಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಬ್ರಿಗೇಡ್ ರೋಡಲ್ಲಿ ಹೆಣ್ಮಕ್ಳಿಗೋಸ್ಕರನೇ ಸಪ್ರೇಟಾಗಿ ಎಂಟ್ರಿ ಕೊಡ್ತಾ ಇದ್ದೆವು. ಏನು ಸಾರ್ವಜನಿಕರು ಮಯೋ ಹಾಲ್ ಜಂಕ್ಷನ್ ಹಾಗೂ ಅನಿಲ್ ಕುಂಬೇರ್ ವೃತ್ತದಿಂದ MG ರೋಡ್ ಮಾರ್ಗವಾಗಿ ಬಂದು ಬ್ರಿಗೇಡ್ ರೋಡಿಂದ ಎಂಟ್ರಿಯಾಗಿ ಏಕಮುಖವಾಗಿ ಚಲಿಸಿ ಒಪೆರಾ ಜಂಕ್ಷನಿಂದ ಎಕ್ಸಿಟ್ ಆಗಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಬ್ಯಾರಿಕೇಡಿಂಗ್ ಮಾಡ್ಕೊಂಡಿದ್ದು, DFMD ಅಳವಡಿಸ್ಕೊಂಡಿದ್ದೇವೆ. ಅದರ ಜೊತೆಗೆ 400 CCTV ಕ್ಯಾಮ್ರಾಗಳನ್ನ ಅಳವಡಿಸ್ಕೊಂಡಿದ್ದು, 2 ಸ್ಟೇಷನ್ ವ್ಯಾಪ್ತಿಗಳಲ್ಲಿ 400 CCTVಯನ್ನು ಡಿವೈಡ್ ಮಾಡಿಕೊಂಡು 2 ಕಂಟ್ರೋಲ್ ರೂಮನ್ನು ಕೂಡ ತರಿಸಿದ್ದು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಾಗ ಸೂಕ್ತ ಭದ್ರತೆಯನ್ನು ಮಾಡ್ಕೊಂಡಿದ್ದೇವೆ. ಸರ್, ಎಷ್ಟು ಗಂಟೆವರೆಗೂ ಅವಕಾಶ ಇರುತ್ತೆ ಬ್ರಿಗೇಡ್ ಮತ್ತು MG ರಸ್ತೆ ಚರ್ಚ್ ಸ್ಟ್ರೀಟ್ಗಳಲ್ಲಿ ಇರೋದಕ್ಕೆ, ಮತ್ತು ಎಷ್ಟು ಗಂಟೆಗೆ ಕಟ್ಟುನಿಟ್ಟಾಗಿ ಹೋಗಬೇಕು ಅಂತಂದೇಳಿ ಸೂಚನೆ ಕೊಡುವಂಥ? ಈಗ ಏನು 1 ಗಂಟೆವರೆಗೂ ಅವಕಾಶ ಇದ್ದಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ 1 ಗಂಟೆವರೆಗೂ ಎಲ್ಲ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲದೆ ಮಾಡೋಕ್ಕೆ ಅವಕಾಶ ಇದೆ. ತದನಂತರ ಜನರು ತಮ್ಮ ಒಂದು ಸೆಲೆಬ್ರೇಷನ್ ಆದ ನಂತರ ತಮ್ಮ ಮನೆಗೆ ತೆರಳಬೇಕಾದ್ರೆ ಬೇರೆಯವರಿಗೆ ತೊಂದರೆ ಕೊಟ್ಟು ಬೇರೆಯವರಿಗೆ ಕಿಚ್ಚಾಯಿಸೋದಾಗಲಿ, ಬೇರೆಯವರಿಗೆ ತೊಂದರೆ ಕೊಡೋದು ಮಾಡಬೇಡ ಅಂತ ಬಿಟ್ಟು ಹೇಳ್ತೇವೆ. ಏನಾದರೂ ಆ ಥರ ತೊಂದರೆ ಕೊಂಡು ಬಂದರೆ ಹತ್ತಿರದಲ್ಲಿರ್ತಕ್ಕಂಥ ಪೊಲೀಸರಿಗೆ, ಸಿಬ್ಬಂದಿಗಳಿಗೆ ಮಾಹಿತಿ ನೀಡಬೇಕು. ಮತ್ತು ನಮ್ಮ ಒಪೆರಾ ಜಂಕ್ಷನ್ ಇರ್ತಕ್ಕಂಥ ಪೊಲೀಸ್ QSಗೆ ಮಾಹಿತಿ ನೀಡಬೇಕಂತ ಕೇಳ್ಕೊಳ್ತೇವೆ. ಸರ್, 2025ಕ್ಕೆ ಇಲ್ಲಿಗೆ ಸಂಭ್ರಮಾಚರಣೆಗೆ ಬರೋ ಜನರಿಗೆ ಅಂತಿಮವಾಗಿ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಸಂದೇಶ ಏನು? ಎಲ್ಲ ಸಾರ್ವಜನಿಕರಿಗೂ 2025 ಸಾಲಿನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾವ ರೀತಿ ನೀವು ಹೊಸ ವರ್ಷ ಆಚರಣೆ ಮಾಡ್ತಾ ಇರ್ತೀರೋ, ನಿಮ್ಮ ಆಚರಣೆ ಬೇರೆಯವರಿಗೆ ತೊಂದರೆ ಆಗಬಾರ್ದು. ನಿಮ್ಮ ಆಚರಣೆ ನಿಮಗೆ ಸೀಮಿತವಾಗಿರಲಿ. ಬೇರೆಯವ್ರಿಗೆ ತೊಂದರೆ ಕೊಟ್ಟು ಆಚರಣೆ ಮಾಡೋದ್ರಲ್ಲಿ ಅರ್ಥ ಬರೋದಿಲ್ಲ. ಹೊಸ ವರ್ಷ ತಮಗೆಲ್ಲರೂ ಒಳ್ಳೆಯದು ಮಾಡಲಿ ಅಂತ ತಿಳಿಸುತ್ತೇನೆ. ದಯವಿಟ್ಟು ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕಾರ ನೀಡ್ತಾ ಇದ್ದಾರೆ. ಇದೇ ರೀತಿಯ ಸಹಕಾರ ನೀಡಿ ನಮ್ಮ ಕರ್ನಾಟಕ ಪೊಲೀಸ್ ಏನು ಸಿಬ್ಬಂದಿ ಇದ್ದಾರೆ ಅವರಿಗೆ ನಾವು ಸಹಕಾರ ನೀಡಬೇಕಂತೇಳಿ ಕೋರ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನು ಹೊಸ ವರ್ಷಾಚರಣೆಗೆ ಬ್ರಿಗೇಡ್ ರಸ್ತೆ ಅಕ್ಷರಶಃ ಸಿದ್ಧ ಆಗಿರ್ತಕ್ಕಂಥದ್ದು. ಇದರ ಒಂದು ಭದ್ರತೆ ಪರಿಶೀಲನೆ ಮಾಡೋದಕ್ಕೆ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ತೆಕ್ಕಣನ್ ಅವರು ಇಲ್ಲಿಗೆ ಬಂದಿರತಕ್ಕಂಥದ್ದು. ಅವರನ್ನ ಮಾತಾಡಿಸ್ತಾ ಹೋಗೋಣ, ಹೇಗಿದೆ ಭದ್ರತಾ ವಿಚಾರಗಳು ಅಂತೇಳಿ. ಸರ್, ಎರಡನೇ ಬಾರಿಗೆ ಬ್ರಿಗೇಡ್ ರಸ್ತೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಒಂದು ಹೊಸ ವರ್ಷಾಚರಣೆ ಆಗ್ತಾ ಇರ್ತಕ್ಕಂಥದ್ದು. ಹೇಗಿದೆ ಸರ್ ಭದ್ರತಾ ವಿಚಾರ? 2025 ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ವಿಭಾಗದ ಪ್ರಮುಖ ಸ್ಥಳಗಳಾಗಿರ್ತಕ್ಕಂಥ ಎಂ ಜಿ ರಸ್ತೆ, ಬ್ರಿಗೇಡ್ ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ಗಳಲ್ಲಿ
ನಾವು ವ್ಯಾಪಕವಾದ ಭದ್ರತಾ ವ್ಯವಸ್ಥೆಯನ್ನು ನಿಯೋಜನೆ ಮಾಡಿಕೊಂಡಿದ್ದು ಸುಮಾರು 2,000 ಜನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೇವೆ. ಬರ್ತಕ್ಕಂಥ ಸಾರ್ವಜನಿಕರಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಬ್ರಿಗೇಡ್ ರೋಡಲ್ಲಿ ಹೆಣ್ಮಕ್ಳಿಗೋಸ್ಕರನೇ ಸಪ್ರೇಟಾಗಿ ಎಂಟ್ರಿ ಕೊಡ್ತಾ ಇದ್ದೆವು. ಏನು ಸಾರ್ವಜನಿಕರು ಮಯೋ ಹಾಲ್ ಜಂಕ್ಷನ್ ಹಾಗೂ ಅನಿಲ್ ಕುಂಬೇರ್ ವೃತ್ತದಿಂದ MG ರೋಡ್ ಮಾರ್ಗವಾಗಿ ಬಂದು ಬ್ರಿಗೇಡ್ ರೋಡಿಂದ ಎಂಟ್ರಿಯಾಗಿ ಏಕಮುಖವಾಗಿ ಚಲಿಸಿ ಒಪೆರಾ ಜಂಕ್ಷನಿಂದ ಎಕ್ಸಿಟ್ ಆಗಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಬ್ಯಾರಿಕೇಡಿಂಗ್ ಮಾಡ್ಕೊಂಡಿದ್ದು, DFMD ಅಳವಡಿಸ್ಕೊಂಡಿದ್ದೇವೆ. ಅದರ ಜೊತೆಗೆ 400 CCTV ಕ್ಯಾಮ್ರಾಗಳನ್ನ ಅಳವಡಿಸ್ಕೊಂಡಿದ್ದು, 2 ಸ್ಟೇಷನ್ ವ್ಯಾಪ್ತಿಗಳಲ್ಲಿ 400 CCTVಯನ್ನು ಡಿವೈಡ್ ಮಾಡಿಕೊಂಡು 2 ಕಂಟ್ರೋಲ್ ರೂಮನ್ನು ಕೂಡ ತರಿಸಿದ್ದು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಾಗ ಸೂಕ್ತ ಭದ್ರತೆಯನ್ನು ಮಾಡ್ಕೊಂಡಿದ್ದೇವೆ. ಸರ್, ಎಷ್ಟು ಗಂಟೆವರೆಗೂ ಅವಕಾಶ ಇರುತ್ತೆ ಬ್ರಿಗೇಡ್ ಮತ್ತು MG ರಸ್ತೆ ಚರ್ಚ್ ಸ್ಟ್ರೀಟ್ಗಳಲ್ಲಿ ಇರೋದಕ್ಕೆ, ಮತ್ತು ಎಷ್ಟು ಗಂಟೆಗೆ ಕಟ್ಟುನಿಟ್ಟಾಗಿ ಹೋಗಬೇಕು ಅಂತಂದೇಳಿ ಸೂಚನೆ ಕೊಡುವಂಥ? ಈಗ ಏನು 1 ಗಂಟೆವರೆಗೂ ಅವಕಾಶ ಇದ್ದಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ 1 ಗಂಟೆವರೆಗೂ ಎಲ್ಲ ಯಾವುದೇ ರೀತಿಯ ಏನು ನಿರ್ಬಂಧಗಳಿಲ್ಲದೆ ಮಾಡೋಕ್ಕೆ ಅವಕಾಶ ಇದೆ. ತದನಂತರ ಜನರು ತಮ್ಮ ಒಂದು ಸೆಲೆಬ್ರೇಷನ್ ಆದ ನಂತರ ತಮ್ಮ ಮನೆಗೆ ತೆರಳಬೇಕಾದ್ರೆ ಬೇರೆಯವರಿಗೆ ತೊಂದರೆ ಕೊಟ್ಟು ಬೇರೆಯವರಿಗೆ ಕಿಚ್ಚಾಯಿಸೋದಾಗಲಿ ಬೇರೆಯವರಿಗೆ ತೊಂದರೆ ಕೊಡೋದು ಮಾಡಬೇಡ ಅಂತ ಬಿಟ್ಟು ಹೇಳ್ತೇವೆ. ಏನಾದರೂ ಆ ಥರ ತೊಂದರೆ ಕೊಂಡು ಬಂದರೆ ಹತ್ತಿರದಲ್ಲಿರ್ತಕ್ಕಂಥ ಪೊಲೀಸರಿಗೆ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಬೇಕು. ಮತ್ತು ನಮ್ಮ ಒಪೆರಾ ಜಂಕ್ಷನ್ ಇರ್ತಕ್ಕಂಥ ಪೊಲೀಸ್ QSಗೆ ಮಾಹಿತಿ ನೀಡಬೇಕಂತ ಕೇಳ್ಕೊಳ್ತೇವೆ. ಸರ್, 2025ಕ್ಕೆ ಇಲ್ಲಿಗೆ ಸಂಭ್ರಮಾಚರಣೆಗೆ ಬರೋ ಜನರಿಗೆ ಅಂತಿಮವಾಗಿ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಸಂದೇಶ ಏನು? ಎಲ್ಲ ಸಾರ್ವಜನಿಕರಿಗೂ 2025 ಸಾಲಿನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾವ ರೀತಿ ನೀವು ಹೊಸ ವರ್ಷ ಆಚರಣೆ ಮಾಡ್ತಾ ಇರ್ತೀರೋ ನಿಮ್ಮ ಆಚರಣೆ ಬೇರೆಯವರಿಗೆ ತೊಂದರೆ ಆಗಬಾರ್ದು. ನಿಮ್ಮ ಆಚರಣೆ ನಿಮಗೆ ಸೀಮಿತವಾಗಿರಲಿ. ಬೇರೆಯವ್ರಿಗೆ ತೊಂದರೆ ಕೊಟ್ಟು ಆಚರಣೆ ಮಾಡೋದ್ರಲ್ಲಿ ಅರ್ಥ ಬರೋದಿಲ್ಲ. ಹೊಸ ವರ್ಷ ತಮಗೆಲ್ಲರೂ ಒಳ್ಳೆಯದು ಮಾಡಲಿ ಅಂತ ತಿಳಿಸುತ್ತೇನೆ. ದಯವಿಟ್ಟು ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕಾರ ನೀಡ್ತಾ ಇದ್ದಾರೆ. ಇದೇ ರೀತಿಯ ಸಹಕಾರ ನೀಡಿ ನಮ್ಮ ಕರ್ನಾಟಕ ಪೊಲೀಸ್ ಏನು ಸಿಬ್ಬಂದಿ ಇದ್ದಾರೆ ಅವರಿಗೆ ನಾವು ಸಹಕಾರ ನೀಡಬೇಕಂತೇಳಿ ಕೋರ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನು ಹೊಸ ವರ್ಷಾಚರಣೆಗೆ ಬ್ರಿಗೇಡ್ ರಸ್ತೆ ಅಕ್ಷರಶಃ ಸಿದ್ಧ ಆಗಿರ್ತಕ್ಕಂಥದ್ದು. ಇದರ ಒಂದು ಭದ್ರತೆ ಪರಿಶೀಲನೆ ಮಾಡೋದಕ್ಕೆ ಕೇಂದ್ರ ವಿಭಾಗದ DCP ಶೇಖರ್ ತೆಕ್ಕಣ್ಣನವರು ಇಲ್ಲಿಗೆ ಬಂದಿರತಕ್ಕಂಥದ್ದು. ಅವರನ್ನು ಮಾತಾಡಿಸ್ತಾ ಹೋಗೋಣ, ಹೇಗಿದೆ ಭದ್ರತಾ ವಿಚಾರಗಳು ಅಂತೇಳಿ. ಸರ್, 2ನೇ ಬಾರಿಗೆ ಬ್ರಿಗೇಡ್ ರಸ್ತೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಒಂದು ಹೊಸ ವರ್ಷಾಚರಣೆ ಆಗ್ತಾ ಇರ್ತಕ್ಕಂಥದ್ದು. ಹೇಗಿದೆ ಸರ್ ಭದ್ರತಾ ವಿಚಾರ? 2025 ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ವಿಭಾಗದ ಪ್ರಮುಖ ಸ್ಥಳಗಳಾಗಿರ್ತಕ್ಕಂಥ MG ರಸ್ತೆ, ಬ್ರಿಗೇಡ್ ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ಗಳಲ್ಲಿ ನಾವು ವ್ಯಾಪಕವಾದ ಭದ್ರತಾ ವ್ಯವಸ್ಥೆಯನ್ನು ನಿಯೋಜನೆ ಮಾಡಿಕೊಂಡಿದ್ದು ಸುಮಾರು 2,000 ಜನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೇವೆ. ಬರ್ತಕ್ಕಂಥ ಸಾರ್ವಜನಿಕರಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಬ್ರಿಗೇಡ್ ರೋಡಲ್ಲಿ ಹೆಣ್ಮಕ್ಳಿಗೋಸ್ಕರನೇ ಸಪ್ರೇಟಾಗಿ ಎಂಟ್ರಿ ಕೊಡ್ತಾ ಇದ್ದೆವು. ಏನು ಸಾರ್ವಜನಿಕರು ಮಯೋ ಹಾಲ್ ಜಂಕ್ಷನ್ ಹಾಗೂ ಅನಿಲ್ ಕುಂಬೇರ್ ವೃತ್ತದಿಂದ MG ರೋಡ್ ಮಾರ್ಗವಾಗಿ ಬಂದು ಬ್ರಿಗೇಡ್ ರೋಡಿಂದ ಎಂಟ್ರಿಯಾಗಿ ಏಕಮುಖವಾಗಿ ಚಲಿಸಿ ಒಪೆರಾ ಜಂಕ್ಷನಿಂದ ಎಕ್ಸಿಟ್ ಆಗಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಬ್ಯಾರಿಕೇಡಿಂಗ್ ಮಾಡ್ಕೊಂಡಿದ್ದು, DFMD ಅಳವಡಿಸ್ಕೊಂಡಿದ್ದೇವೆ. ಅದರ ಜೊತೆಗೆ 400 CCTV ಕ್ಯಾಮ್ರಾಗಳನ್ನ ಅಳವಡಿಸ್ಕೊಂಡಿದ್ದು, 2 ಸ್ಟೇಷನ್ ವ್ಯಾಪ್ತಿಗಳಲ್ಲಿ 400 CCTVಯನ್ನು ಡಿವೈಡ್ ಮಾಡಿಕೊಂಡು 2 ಕಂಟ್ರೋಲ್ ರೂಮನ್ನು ಕೂಡ ತರಿಸಿದ್ದು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಾಗ ಸೂಕ್ತ ಭದ್ರತೆಯನ್ನು ಮಾಡ್ಕೊಂಡಿದ್ದೇವೆ. ಸರ್, ಎಷ್ಟು ಗಂಟೆವರೆಗೂ ಅವಕಾಶ ಇರುತ್ತೆ ಬ್ರಿಗೇಡ್ ಮತ್ತು MG ರಸ್ತೆ ಚರ್ಚ್ ಸ್ಟ್ರೀಟ್ಗಳಲ್ಲಿ ಇರೋದಕ್ಕೆ, ಮತ್ತು ಎಷ್ಟು ಗಂಟೆಗೆ ಕಟ್ಟುನಿಟ್ಟಾಗಿ ಹೋಗಬೇಕು ಅಂತಂದೇಳಿ ಸೂಚನೆ ಕೊಡುವಂಥ? ಈಗ ಏನು 1 ಗಂಟೆವರೆಗೂ ಅವಕಾಶ ಇದ್ದಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ 1 ಗಂಟೆವರೆಗೂ ಎಲ್ಲ ಯಾವುದೇ ರೀತಿಯ ಏನು ನಿರ್ಬಂಧಗಳಿಲ್ಲದೆ ಮಾಡೋಕ್ಕೆ ಅವಕಾಶ ಇದೆ. ತದನಂತರ ಜನರು ತಮ್ಮ ಒಂದು ಸೆಲೆಬ್ರೇಷನ್ ಆದ ನಂತರ ತಮ್ಮ ಮನೆಗೆ ತೆರಳಬೇಕಾದ್ರೆ ಬೇರೆಯವರಿಗೆ ತೊಂದರೆ ಕೊಟ್ಟು ಬೇರೆಯವರಿಗೆ ಕಿಚ್ಚಾಯಿಸೋದಾಗಲಿ ಬೇರೆಯವರಿಗೆ ತೊಂದರೆ ಕೊಡೋದು ಮಾಡಬೇಡ ಅಂತ ಬಿಟ್ಟು ಹೇಳ್ತೇವೆ. ಏನಾದರೂ ಆ ಥರ ತೊಂದರೆ ಕೊಂಡು ಬಂದರೆ ಹತ್ತಿರದಲ್ಲಿರ್ತಕ್ಕಂಥ ಪೊಲೀಸರಿಗೆ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಬೇಕು. ಮತ್ತು ನಮ್ಮ ಒಪೆರಾ ಜಂಕ್ಷನ್ ಇರ್ತಕ್ಕಂಥ ಪೊಲೀಸ್ QSಗೆ ಮಾಹಿತಿ ನೀಡಬೇಕಂತ ಕೇಳ್ಕೊಳ್ತೇವೆ. ಸರ್, 2025ಕ್ಕೆ ಇಲ್ಲಿಗೆ ಸಂಭ್ರಮಾಚರಣೆಗೆ ಬರೋ ಜನರಿಗೆ ಅಂತಿಮವಾಗಿ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಸಂದೇಶ ಏನು? ಎಲ್ಲ ಸಾರ್ವಜನಿಕರಿಗೂ 2025 ಸಾಲಿನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾವ ರೀತಿ ನೀವು ಹೊಸ ವರ್ಷ ಆಚರಣೆ ಮಾಡ್ತಾ ಇರ್ತೀರೋ ನಿಮ್ಮ ಆಚರಣೆ ಬೇರೆಯವರಿಗೆ ತೊಂದರೆ ಆಗಬಾರ್ದು. ನಿಮ್ಮ ಆಚರಣೆ ನಿಮಗೆ ಸೀಮಿತವಾಗಿರಲಿ. ಬೇರೆಯವ್ರಿಗೆ ತೊಂದರೆ ಕೊಟ್ಟು ಆಚರಣೆ ಮಾಡೋದ್ರಲ್ಲಿ ಅರ್ಥ ಬರೋದಿಲ್ಲ. ಹೊಸ ವರ್ಷ ತಮಗೆಲ್ಲರೂ ಒಳ್ಳೆಯದು ಮಾಡಲಿ ಅಂತ ತಿಳಿಸುತ್ತೇನೆ. ದಯವಿಟ್ಟು ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕಾರ ನೀಡ್ತಾ ಇದ್ದಾರೆ. ಇದೇ ರೀತಿಯ ಸಹಕಾರ ನೀಡಿ ನಮ್ಮ ಕರ್ನಾಟಕ ಪೊಲೀಸ್ ಏನು ಸಿಬ್ಬಂದಿ ಇದ್ದಾರೆ ಅವರಿಗೆ ನಾವು ಸಹಕಾರ ನೀಡಬೇಕಂತೇಳಿ ಕೋರ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಶೇಖರ್ ತೆಕ್ಕಣ್ಣನವರ ಮಾತು. ಈ ರೀತಿಯಾಗಿ ಒಂದು ಭದ್ರತೆಗಳನ್ನು ಮಾಡ್ಕೊಂಡಿದ್ದೀವಿ. ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ನಾವು ಈ ಒಂದು ಹೊಸ ವರ್ಷಾಚರಣೆ ಸಂಭ್ರಮಣೆಯನ್ನು ಇಲ್ಲಿ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದ್ದಾವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ನಾಗರಾಜ್ BF ಚಂದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು.